ಇವತ್ತಿನ ಕಾರ್ಯಕ್ರಮದ ಹೆಸರು ಅಕ್ಷರ ದೀಕ್ಷಾ. ಅಕ್ಷರ ಅಂದ್ರೆ ಏನು? ಕ್ಷರ ರಹಿತವಾದದ್ದು, ನಾಶರಹಿತವಾದದ್ದು ಅಕ್ಷರ, ನಾಶವಿಲ್ಲದ್ದು ಅಕ್ಷರ, ವಿಕಾರವನ್ನ ಹೊಂದದೇ ಇರತಕ್ಕಂಥದ್ದು ಅಕ್ಷರ. ದೇಶ ಕಾಲ ವಸ್ತು ಬದಲಾದರೂ ಕೂಡ ಯಾವುದು ತನ್ನ ಮೂಲ ಸ್ವರೂಪದಲ್ಲಿ ಎಂದೆಂದಿಗೂ ಬದಲಾವಣೆಯನ್ನು ಹೊಂದುವುದಿಲ್ಲವೋ ಅದು ಅಕ್ಷರ. ಅಕ್ಷರ ಅಂತಂದ್ರೆ ವಾಸ್ತವಿಕವಾಗಿ ದೇವರು ಅರ್ಥ. ಸಂಸ್ಕಾರ ಅಂದ್ರೆ ಏನು? ಗುಣಾಧಾನಂ ದೋಷ ಅಪನಯನಂ ಇತಿ ಸಂಸ್ಕಾರ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಈ ಸಂಸ್ಕಾರಕ್ಕೆ ಮೂಲ ಯಾವುದಂತ ಕೇಳಿದ್ರೆ ಜ್ಞಾನ. ಜ್ಞಾನ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಮೊಟ್ಟ ಮೊದಲು ಅಕ್ಷರದಿಂದಲೇ ಬರ್ತಕ್ಕಂಥದ್ದು. ಆದ್ದರಿಂದ ಇವತ್ತು ಅಕ್ಷರ ದೀಕ್ಷಾ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಿಮ್ಮ ಮಗುವಿಗೆ ಅಕ್ಷರಾಭ್ಯಾಸದ ಮೂಲಕ ಸಂಸ್ಕಾರವನ್ನ ಜೀವನದಲ್ಲಿ ಕೊಡತಕ್ಕಂಥ ಒಂದು ಶುಭ ಗಳಿಗೆಯಲ್ಲಿ ನೀವೆಲ್ಲರೂ ಕೂಡ ಆ ಮಹದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕೂತಿದ್ದೀರಿ. ಸಂಸ್ಕಾರ ಅಂದ್ರೆ ಏನಂತ ಕೇಳಿದ್ರೆ ಅರಕ್ಷಣ ಇರುವಂತ ನೊರೆಹಾಲ ತೀಡಿದರೆ ಅನುಗಾಲ ಘಮ್ಮೆನುವ ಘೃತವಾಗಿ ಹೊಮ್ಮುವುದು. ಅರೆಯಾಗ ಈ ಒಡಲ ಕೊರೆಯನ್ನು ತಿದ್ದುತ್ತಿರೆ ನಿಜ ರೂಪ ಬೆಳಗುವುದು ಸಚ್ಚಿದಾನಂದ. ಆತ್ಮದರ್ಶನವೇ ಜೀವನದ ಎಲ್ಲ ಸಂಸ್ಕಾರಗಳ ಅಂತಿಮ ಗುರಿಯಾಗಿರ್ತದೆ. ನಾವು 10 ವರ್ಷ 20 ವರ್ಷನೋ 30 ವರ್ಷನೋ 50 ವರ್ಷನೋ ಅಮ್ಮಮ್ಮ ಅಂತಂದ್ರೆ 100 ವರ್ಷಗಳ ಕಾಲ ಬರತಕ್ಕಂತ ಈ ಒಂದು ದೇಹಕ್ಕೆ ನಾವು ಆ ಮನಸ್ಸಿಗೆ ಸಂಸ್ಕಾರವನ್ನ ಕೊಟ್ಟು 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 ನಾವು ಆತ್ಮದರ್ಶನವನ್ನ ಪರಮಾತ್ಮ ದರ್ಶನವನ್ನ ಆ ಅಕ್ಷರವನ್ನ ತಿಳ್ಕೊಳ್ಳಿಕ್ಕೆ ನಾವು ಮುಂದಕ್ಕೆ ಸಾಗಬೇಕಾಗಿದೆ ಜೀವನದಲ್ಲಿ. ಎಲ್ಲಿವರೆಗೆ ನಮ್ಮನ್ನು ನಾವು ನಶ್ವರವಾಗಿರ್ತಕ್ಕಂಥ ಈ ದೇಹಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣ ಇವರೊಟ್ಟಿಗೆ ತಪ್ಪಾಗಿ ಗುರುಸ್ಕೊಳ್ತೇವೋ ಅಲ್ಲಿವರೆಗೆ ಎಂದಿಗೂ ಕೂಡ ನಮಗೆ ಅಕ್ಷರದ ಪರಿಚಯ ನಿಜವಾದ ಅರ್ಥದಲ್ಲಿ ಆಗುವುದಿಲ್ಲ. ಅಲ್ಲಿ ಇದೆ ನೋಡಿ, ಮಕ್ಕಳು ಅಂತ ಹೇಳ್ತಕ್ಕಂಥದ್ದು ಒಂದು ಮಣ್ಣಿನ ಮುದ್ದೆಯಂತೆ. ಯಾವ ಬೇಕಾದ್ರೂ ಅವನ್ನ ತಿದ್ದಬಹುದು, ತೀಡಬಹುದು. ಭವ್ಯವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನ ಅವರಲ್ಲಿ ರೂಪಿಸುವಲ್ಲಿ ಹೆತ್ತ ತಂದೆ ತಾಯಿಗಳ ಪೋಷಕರ ಪಾತ್ರ ದೊಡ್ಡದಿರುವುದರಿಂದ ಇವತ್ತಿನಿಂದ ನಿಮ್ಮ ಮಕ್ಕಳ ಪೋಷಣೆ ಮತ್ತು ಅವರಿಗೆ ಸಂಸ್ಕಾರ ಕೊಡ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಮಗೆಲ್ಲರಿಗೂ ಇದೆ. ಈಗ ನಿಮಗೆಲ್ಲರಿಗೂ ಕೂಡ ನಮ್ಮ ಪೂಜ್ಯ ಶ್ರೀಗಳವರು ಆ ಮರಳಿನಲ್ಲಿ ಇರ್ತಕ್ಕಂತಹ ಆ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೀವು ಪಕ್ಕದಲ್ಲಿ ಕೆಲವರು ಅಕ್ಕಿಯನ್ನು ಇಟ್ಕೊಂಡಿದ್ದಾರೆ ಅಲ್ವಾ? ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇವ್ರು ಹೇಳಿದ ಪ್ರಕೃತಿಯಿಂದ ಬಂದಿದ್ದೇವೆ. ಪ್ರಕೃತಿಯಲ್ಲಿ ಹಿಂದಿನ ಗುರುಕುಲ ಪದ್ಧತಿಯಲ್ಲಿ ಹೇಗೆ ನಮ್ಮ ಋಷಿಮುನಿಗಳು ಅಕ್ಷರಾಭ್ಯಾಸವನ್ನ ಮಾಡಿಸ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ಮರಳಿನಲ್ಲೇ ಮಾಡಿಸುವಂತ ಹೇಳ್ತಕ್ಕಂಥ ಒಂದು ಸಚ್ಚಿಂತನೆ ನಮ್ಮ ಸ್ವಾಮಿಗಳದ್ದು. ಅಕ್ಷರ ಸ್ವರೂಪ ಅಂದ್ರೆ ಅನ್ನವೂ ಕೂಡ ಅಕ್ಷರ ಸ್ವರೂಪವಾಗಿರೋದ್ರಿಂದ ಆ ಒಂದು ಅನ್ನಪೂರ್ಣೇಶ್ವರಿಯ ಆ ಸನ್ನಿಧಿ ಇರ್ತಕ್ಕಂತಹ ಆ ಧಾನ್ಯದಲ್ಲೂ ಕೂಡ ಅಕ್ಷರಾಭ್ಯಾಸ ಮಾಡ್ತಕ್ಕಂಥ ಪದ್ಧತಿ ಇದೆ. ನಿಮ್ಮ ಪ್ರತಿಯೊಬ್ಬರು ಕೂಡ ಬಲ ತೊಡೆಯ ಮೇಲೆ ಮಕ್ಕಳನ್ನ ಕೂರಿಸ್ಕೊಳ್ಳಿ. ನಿಮಗೆ ಕೊಟ್ಟಿರ್ತಕ್ಕಂತಹ ಆ ಬಾಕ್ಸ್ ನಲ್ಲಿ ಮರಳಿದೆ, ಅದನ್ನ ಓಪನ್ ಮಾಡಿಟ್ಟುಕೊಳ್ಳಿ. ಎಲ್ಲರೂ ಕೂಡ ಕೆಲಸವನ್ನ ಪಕ್ಕಕ್ಕಿಟ್ಟು ಬಾಕ್ಸ್ ಅನ್ನ ಓಪನ್ ಮಾಡಿ ಆ ಬಾಕ್ಸ್ ಇರ್ತಕ್ಕಂಥ ಮರಳಿದೆ ನೋಡಿ, ಇವರು ಒಂದೇ ಲೆವೆಲ್ ಮಾಡಿ ನಾವು 2 ಚಿಕ್ಕ ಶ್ಲೋಕ ಹೇಳ್ಕೊಡ್ತೇವೆ. ಮೊದಲು ದೇವೋ ಮಹೇಶ್ವರ ಗುರು ಪ್ರಾರ್ಥನೆಯನ್ನ ಮಾಡಿದ ನಂತರ ವಿಘ್ನಗಳನ್ನ ನಿವಾರಿಸತಕ್ಕಂತಹ ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂತಹ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ. ಮದುವೆ ಆಗೋದಾಗ್ಲಿ ಮತ್ತೊಂದು ಸಮಯ ಯಾವುದೇ ಆಗಲಿ ಉಂಗದ ಬೆರಳಿಗೆ ಉಂಗ ತೊಡಸ್ತೇವೆ ನಾವು. ಆದ್ದರಿಂದ ಪವಿತ್ರವಾದದ್ದು. ಎಲ್ಲರೂ ಕೂಡ ಈ ಬೆರಳಿನಿಂದ ಚೆನ್ನಾಗಿರುತ್ತದೆ. ಬರೆದು ದೀರ್ಘ ಇರಬೇಕು. ನಂತರ ಅದಕ್ಕೆ 2 ಡಾಟ್ ಕೊಡಿ. ಡಾಟ್ ಶ್ರೀ ಬರೆದು 2 ಪೂರ್ಣ ವಿರಾಮ ಹಾಕ್ಬೇಕು ಅಂತ ಹೇಳಿದ್ದಾರೆ ಗುರುಗಳು. ಸಂಬೋಧನೆ ಆಗುತ್ತೆ. ಮೊದಲು ತಂದೆ ತಾಯಿಗಳು ಬರೆದು ನಂತರ ಮಕ್ಕಳಲ್ಲಿ 3 ಸಲ ತಿದ್ದಿ. ಹೆತ್ತ ತಾಯಿ ಮೊದಲ ದೇವರು
ದೇವರು ಮಾತೃದೇವೋ ಭವ ಮಾತೃದೇವೋ ಭವ ಹೊತ್ತು ತಿರುಗುವ ತಂದೆ ದೇವರು ಹೊತ್ತು ತಿರುಗುವ ತಂದೆ ದೇವರು ಪಿತೃದೇವೋ ಭವ ಪಿತೃದೇವೋ ಭವ ಜ್ಞಾನ ನೀಡುವ ಗುರುದೇವರು ಜ್ಞಾನ ನೀಡುವ ಗುರುದೇವರು ಆಚಾರ್ಯ ದೇವೋ ಭವ ಆಚಾರ್ಯ ದೇವೋ ಭವ ಮನೆಗೆ ಬರುವ ಜನರು ದೇವರು ಮನೆಗೆ ಬರುವ ಜನರು ದೇವರು ಅತಿಥಿ ದೇವೋ ಭವ ಅತಿಥಿ ದೇವೋ ಭವ ಹಾಗೆ ಒಂದು ಚಿತ್ರ ದೇಶದೊಂದಿದೆ ಅದನ್ನು ಹೇಳಿ ಜನನಿ ಜನ್ಮ ಭೂಮಿಶ್ಚ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಸ್ವರ್ಗಾದಪಿ ಗರೀಯಸಿ ಇದು ಅರ್ಥವನ್ನು ಹೇಳ್ತಾ ಇದ್ದೇವೆ ನೋಡಿ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಇದು ಯಾವಾಗ ಹೇಳಿತ್ತು ಅಂತ ಕೇಳಿದ್ರೆ ಭಗವಾನ್ ಶ್ರೀರಾಮ ದೇವರು ತ್ರೇತಾಯುಗದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತಿದು. ಚನ್ನಪಟ್ಟಣದ ಈ ಪವಿತ್ರ ನೆಲ ಅಂತಂದ್ರೆ ನಿಮಗೆ ಪ್ರಾಣಕ್ಕಿಂತ ಹೆಚ್ಚಿನದನ್ನು ಪ್ರೀತಿಸಬೇಕು. ಪ್ರೀತಿ ಇದ್ದಲ್ಲಿ ದೇವರಿದ್ದಾನೆ. ಶುದ್ಧವಾದ ಪ್ರೀತಿಯೇ ದೇವರು. ಪ್ಯೂರೆಸ್ಟ್ ಲವ್ ಇಸ್ ಗಾಡ್. ಲೆಟ್ ಸಚ್ ಲವ್ ಬಿ ಈಕ್ವಲಿ ಅಪಾನ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಶುದ್ಧವಾದ ಪ್ರೀತಿಯೇ ದೇವರು. ಅಂತ ಪ್ರೀತಿ ಎಲ್ಲ ಮಾನವರ ಮೇಲೆ ಸದಾ ಇರಬೇಕು. ಆದ್ರಿಂದ ನಾವು ಮನೆಯನ್ನ ಪ್ರೀತಿಸಬೇಕು, ಕುಟುಂಬವನ್ನ ಪ್ರೀತಿಸಬೇಕು, ಅಪ್ಪ ಅಮ್ಮ ಪ್ರೀತಿಸಬೇಕು, ಈ ಒಂದು ರಾಷ್ಟ್ರವನ್ನ ದೇಶವನ್ನ ಪ್ರೀತಿಸಬೇಕು ಅಂತ ಒಳ್ಳೆ ಸಂಸ್ಕಾರಗಳನ್ನ ನಿಮ್ಮ ಮಕ್ಕಳಿಗೆ ನೀವು ಕೊಡಬೇಕು. ಆ ಜವಾಬ್ದಾರಿಯನ್ನ ಇವತ್ತು ಅಕ್ಷರ ದೀಕ್ಷಾ ಕಾರ್ಯಕ್ರಮದ ಮೂಲಕ ಸೇರಿಕೊಂಡಿದ್ದೀರಿ. ಪವಿತ್ರವಾಗಿರ್ತಕ್ಕಂಥ ಈ ಮಹದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ 3 ಗುರುಗಳ ದಿವ್ಯ ಆ ಸಾನ್ನಿಧ್ಯದಲ್ಲಿ ಆ ಸರಸ್ವತಿ ದೇವಿಯ ಪ್ರತ್ಯಕ್ಷ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ನಿಮ್ಮೆಲ್ಲ ಮಕ್ಕಳಿಗೆ ಒಳ್ಳೆ ಆ ಜಗನ್ಮಾತೆ ಆ ಶಾರದಾದೇವಿ ಒಳ್ಳೆ ವಿದ್ಯೆಯನ್ನ ಬುದ್ಧಿಯನ್ನ ಸಂಪೂರ್ಣವಾಗಿ ಕರುಣಿಸಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳಗುವಂತೆ, ಭಾರತೀಯತೆಯಲ್ಲಿ ಅವರಿಗೆ ಹೆಚ್ಚಿನ ಶ್ರದ್ಧಾಭಕ್ತಿ ಬೆಳೆಯುವಂತೆ, ಒಳ್ಳೆ ರೀತಿಯಲ್ಲಿ ಅವರಿಗೆ ಭವಿಷ್ಯ ಜಾಗೃತವಾಗುವಂತೆ ಆ ತಾಯಿ ಪರಿಪೂರ್ಣವಾಗಿ ಅನುಗ್ರಹಿಸಲಿ.